ಅಲ್ಲಿದ್ರೆ ಮಾತಾಡಿ. ಕರೆಗೆ ಉತ್ತರಿಸಿಲ್ಲ. ಕರೆ ವರ್ಗಾವಣೆ ಮಾಡಲಾಗಿದೆ. ಬನ್ನೂರು ಹೋಬಳಿ ಬನ್ನೂರು ನಾಗರಾಜ್ ಅಂತ ನಿಮ್ಮ ಜೊತೆ ಮಾತಾಡ್ತಾ ಇರೋದು, ಸೋಷಿಯಲ್ ಮೀಡಿಯಾದವರು. ಜಿಲ್ಲೆ ಹೇಳಿ ಸರ್. ಯಾವ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಯಾಚನಹಳ್ಳಿ ಗ್ರಾಮ. ಟಿ ನರಸೀಪುರ ತಾಲೂಕು. ಊರ ಹೆಸರು ಸರ್? ಯಾಚನಹಳ್ಳಿ ಗ್ರಾಮ. ಬನ್ನೂರು ಹೋಬಳಿ ಯಾಚನಹಳ್ಳಿ ಗ್ರಾಮ. ಯಾಚನಹಳ್ಳಿ ಅಂತಾರ ಅದು? ಯಾಚನಹಳ್ಳಿ ಅಂತ. ಇಲ್ಲಿ ಒಬ್ಬ ವ್ಯಕ್ತಿ ರೋಡ್ನಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿರುವಂಥದ್ದು. ಹಾಗಾಗಿ ಬೇಗ ಆಂಬುಲೆನ್ಸ್ ಕಳಿಸ್ಬೇಕು ನೀವು. ಅಲ್ಲಿ ಸ್ಕೂಲು, ಬಸ್, ಟೆಂಪಲ್, ಲ್ಯಾಂಡ್ ಮಾರ್ಕ್ ಹೇಳಿ ಸರ್. ಎಲ್ಲಿ ಬರ್ಬೇಕು? ಲ್ಯಾಂಡ್ ಮಾರ್ಕ್ ಬಂದು ಅಲ್ಲಿ ಆರ್ಚ್ ಇದೆ, ಆರ್ಚ್ ಪಕ್ಕ ಇದೆ. ಬಸ್ ಸ್ಟಾಪ್ ಹತ್ರ ಬಂದು ಅವ್ರು ಕಾಲ್ ಮಾಡ್ತಾರೆ. ಅಡ್ರೆಸ್ ಹೇಳ್ತೀರಲ್ಲ ಎಲ್ಲಿ ಅಂತ? ಯಾಚನಹಳ್ಳಿ ಎಂಟ್ರೆನ್ಸ್ ಆರ್ಚ್ ಇದೆ, ಆರ್ಚ್ ಹತ್ರನೇ ಒಬ್ಬ ವ್ಯಕ್ತಿ ರೋಡಲ್ಲಿ ಬಿದ್ದೋಗಿದ್ದಾನೆ ಸರ್. ಅಲ್ಲಿ ಬಸ್ ಸ್ಟಾಪ್ ಹತ್ರ ಬಂದು ಕಾಲ್ ಮಾಡ್ತಾರೆ. ನೀವು ಅಡ್ರೆಸ್ ಹೇಳಿ ಎಲ್ಲಿ ಅಂತ. ಸರಿ. ಓಕೆ. ಎಲ್ಲಿಂದ ಆಪರೇಟ್ ಆಗ್ತಿದೆ ಆಂಬುಲೆನ್ಸ್? ನಿಮ್ಮ ಹೆಸರು ಹೇಳಿ ಸರ್. ಬನ್ನೂರು ನಾಗರಾಜ್ ಅಂತ, ಮೀಡಿಯಾದವರು. ಏನಾಗಿದೆ ಅವ್ರಿಗೆ? ಅವರು ಇದು ಕೆಳಗಡೆ ಬಿದ್ದು ಬ್ಲಡ್ ಇದಾಗಿದೆ. ಅಂದ್ರೆ ಬೈಕ್ ಇಂದ ಬಿದ್ದಿರೋದೇ ಹೆಂಗೆ ಸರ್? ಇಲ್ಲ, ಅವರೇ ಯಾರೋ ರೋಡಲ್ಲಿ ಬಿದ್ದಿರೋಂಥದ್ದು. ಜಾರ್ ಬಿದ್ದವ್ರಾ? ಗೊತ್ತಿಲ್ಲ ಏನಾಗಿದೆ ಅಂತ. ನಾನು ಹೋಗ್ತಿದ್ದೆ ಮಂಡ್ಯಕ್ಕೆ. ಏನಾಗ್ತಿದೆ? ಬ್ಲೀಡಿಂಗ್ ಆಗ್ತಿದ್ಯಾ? ಬ್ಲಡ್ ಬ್ಲೀಡಿಂಗ್ ಆಗ್ತಿದೆ ತಲೆಯಲ್ಲಿ. ಹೆಡ್ ಇಂಜುರಿ ತರ ಆಗಿದ್ಯಾ? ಹೌದು. ಅನ್ಕಾನ್ಸಿಯಸ್ ವ್ಯಕ್ತಿ. ಮೇಲ್ ಪೇಷಂಟಾ ಸರ್? ಹೌದು, ಮೇಲ್ ಪೇಷಂಟು. ಏಜ್ ಅಂದಾಜು ಎಷ್ಟಿರ್ಬೋದು ಅವ್ರಿಗೆ? ಅದು ಗೊತ್ತಿಲ್ಲ. ಏನಿದ್ರೆ ಒಂದು 45 ಇರ್ಬೋದು ಮೋಸ್ಟ್ಲಿ. ದಯವಿಟ್ಟು ಲೈನಲ್ಲಿ ಕನೆಕ್ಟ್ ಮಾಡ್ತಿದ್ದೀವಿ. ಓಕೆ ಕಳಿಸಿ. ದಯವಿಟ್ಟು ಲೈನಲ್ಲಿರಿ. ಕಟ್ ಮಾಡಬೇಡಿ ನೀವು. ಲೈನಲ್ಲಿ ಇಲ್ಲ ಕಟ್ ಮಾಡಲ್ಲ. ದಯವಿಟ್ಟು ಲೈನಲ್ಲಿರಿ. ನಿಮ್ಮ ಕರೆಯನ್ನು ನಮ್ಮ ಹತ್ತಿರದ ಆಂಬ್ಯುಲೆನ್ಸ್ ಸಿಬ್ಬಂದಿ ವರ್ಗದವರಿಗೆ ಕನೆಕ್ಟ್ ಮಾಡೋ ಪ್ರಯತ್ನ ಮಾಡುತ್ತಿದ್ದೇವೆ. ದಯವಿಟ್ಟು ಲೈನಲ್ಲಿರಿ. ನಿಮ್ಮ ಕರೆಯನ್ನು ನಮ್ಮ ಹತ್ತಿರದ ಆಂಬ್ಯುಲೆನ್ಸ್ ಸಿಬ್ಬಂದಿ ವರ್ಗದವರಿಗೆ ಕನೆಕ್ಟ್ ಮಾಡುವ ಪ್ರಯತ್ನ ಮಾಡುತ್ತಿದ್ದೇವೆ. ದಯವಿಟ್ಟು ಲೈನಲ್ಲಿರಿ. ನಿಮ್ಮ ಕರೆಯನ್ನು ನಮ್ಮ ಹತ್ತಿರದ ಏನೇನು? ಆಂಬ್ಯುಲೆನ್ಸ್ ಸಿಬ್ಬಂದಿ ವರ್ಗದವರಿಗೆ ಕನೆಕ್ಟ್ ಆಂಬ್ಯುಲೆನ್ಸ್ ಮಾಡೋ ಫೋನ್ ಮಾಡಿದ್ದೀನಿ. ಪ್ರಯತ್ನ ಮಾಡುತ್ತಿದ್ದೇವೆ. ದಯವಿಟ್ಟು ಲೈನಲ್ಲಿರಿ. ನಿಮ್ಮ ಕರೆಯನ್ನು ನಮ್ಮ ಹತ್ತಿರದ ಆಂಬ್ಯುಲೆನ್ಸ್ ಸಿಬ್ಬಂದಿ ವರ್ಗದವರಿಗೆ ಕನೆಕ್ಟ್ ಮಾಡುವ ಪ್ರಯತ್ನ ಮಾಡುತ್ತಿದ್ದೇವೆ. ಸರಿ ಕಣ. ಯಾರು ಗುದ್ದಿರೋದು? ಏನದು? ಹಲೋ. ಅವರಿಗೆ ಕನೆಕ್ಟ್ ಮಾಡೋ ಪ್ರಯತ್ನ ಮಾಡುತ್ತಿದ್ದೇವೆ. ದಯವಿಟ್ಟು ಆಂಬುಲೆನ್ಸ್ ಫೋನ್ ಮಾಡಿದ್ದೀನಿ. ಹತ್ತಿರದ ಆಂಬ್ಯುಲೆನ್ಸ್ ಸಿಬ್ಬಂದಿ ವರ್ಗದವರಿಗೆ ಕನೆಕ್ಟ್ ಮಾಡುವ ಪ್ರಯತ್ನ ಮಾಡುತ್ತಿದ್ದೇವೆ. ಕರೆಯನ್ನು ನಮ್ಮ ಬಿಟ್ಬೋದು. ಅದೇನಿಲ್ಲ. ಯಾರು ಹೇಳಿ ನಿಮ್ಗೆ? ಏನೋ ಮಾತಾಡ್ತಿರಲ್ಲ. ಆಂಬುಲೆನ್ಸ್ ಹೇಳಿದೀನಿ. ದಯವಿಟ್ಟು ಲೈನಲ್ಲಿರಿ. ನಿಮ್ಮ ಕರೆಯನ್ನು ನಮ್ಮ ಹತ್ತಿರದ ಆಂಬ್ಯುಲೆನ್ಸ್ ಇರಮ್ಮ ಒಂದ್ ನಿಮಿಷ. ಅಮ್ಮ ಮಾಡೋ ಆಂಬುಲೆನ್ಸ್ ಸುಮ್ಮನೆ ಇರಿ ಒಂದ್ ನಿಮಿಷ. ಸುಮ್ಮನೆ ಇರಿ. ನಿಮ್ಮ ಕರೆಯನ್ನು ನಮ್ಮ ಹತ್ತಿರದ ಆಂಬ್ಯುಲೆನ್ಸ್ ಸಿಬ್ಬಂದಿ ವರ್ಗದವರಿಗೆ ಕನೆಕ್ಟ್ ಮಾಡುವ ಪ್ರಯತ್ನ ಮಾಡುತ್ತಿದ್ದೇವೆ. ದಯವಿಟ್ಟು ಲೈನಲ್ಲಿರಿ. ನಿಮ್ಮ ಕರೆಯನ್ನು ನಮ್ಮ ಹತ್ತಿರದ ಆಂಬ್ಯುಲೆನ್ಸ್ ಸಿಬ್ಬಂದಿ ವರ್ಗದವರಿಗೆ ಕನೆಕ್ಟ್ ಮಾಡೋ ಪ್ರಯತ್ನ ಏನ್ರಿ ಇವರು ಆಂಬುಲೆನ್ಸ್ ಅವರು ಒಂದು ಲಿಂಕ್ ಕೊಡಕ್ಕಾಗಲ್ಲ ಅಂದ್ರೆ? ಸಿಬ್ಬಂದಿ ವರ್ಗದವರಿಗೆ ಕನೆಕ್ಟ್ ಮಾಡುವ ಪ್ರಯತ್ನ ಮಾಡುತ್ತಿದ್ದೇವೆ. ದಯವಿಟ್ಟು ಲೈನಲ್ಲಿರಿ. ನಿಮ್ಮ ಯಾರ ಮನೆಯವರು? ಹತ್ತಿರದ ಆಂಬ್ಯುಲೆನ್ಸ್ ಸಿಬ್ಬಂದಿ ಅವ್ರ ತಾಯಿನೇನಾ? ಕನೆಕ್ಟ್ ಮಾಡೋ ಪ್ರಯತ್ನ ಮಾಡುತ್ತಿದ್ದೇವೆ. ಇರಮ್ಮ ಒಂದ್ ನಿಮಿಷ. ಆಂಬುಲೆನ್ಸ್ ಬರ್ಲಿ. ಅವರಿಗೆ ಕನೆಕ್ಟ್ ಮಾಡುವ ಪ್ರಯತ್ನ ಮಾಡುತ್ತಿದ್ದೇವೆ. ದಯವಿಟ್ಟು ಲೈನಲ್ಲಿರಿ. ನಿಮ್ಮ ಕರೆಯನ್ನು ನಮ್ಮ ಹತ್ತಿರದ ಆಂಬ್ಯುಲೆನ್ಸ್ ಸಿಬ್ಬಂದಿ ದಯವಿಟ್ಟು ಲೈನಲ್ಲಿರಿ. ಟಿ ನರಸೀಪುರ ಬನ್ನೂರು ಎಲ್ಲ ಕೇಸಲ್ಲಿದ್ದಾರೆ. ಅರಕೆರೆ ಅವ್ರ ಲೈನಲ್ಲಿ. ಏನ್ ಹೇಳಿ? ಅರಕೆರೆಯಿಂದ ಬರ್ತಾ ಇದೆಯಾ? ಪ್ರಯತ್ನ ಮಾಡುತ್ತಿದ್ದೇವೆ. ಹಲೋ. ನಿಮ್ಮ ಕರೆಯನ್ನು ನಮ್ಮ ಹತ್ತಿರದ ಆಂಬ್ಯುಲೆನ್ಸ್ ಸಿಬ್ಬಂದಿ ವರ್ಗದವರಿಗೆ ಕನೆಕ್ಟ್ ಮಾಡೋ ಪ್ರಯತ್ನ ಮಾಡುತ್ತಿದ್ದೇವೆ. ದಯವಿಟ್ಟು ಲೈನಲ್ಲಿರಿ. ನಿಮ್ಮ ಆಂಬುಲೆನ್ಸ್ ಫೋನ್ ಮಾಡಿದ್ದೀನಿ. ಒಂದ್ ನಿಮಿಷ. ವರ್ಗದವರಿಗೆ ಕನೆಕ್ಟ್ ಮಾಡುವ ಪ್ರಯತ್ನ ಮಾಡುತ್ತಿದ್ದೇವೆ. ದಯವಿಟ್ಟು ಲೈನಲ್ಲಿರಿ. ನಿಮ್ಮ ಕರೆಯನ್ನು ನಮ್ಮ ಹತ್ತಿರದ ಆಂಬ್ಯುಲೆನ್ಸ್ ಸಿಬ್ಬಂದಿ ವರ್ಗದವರಿಗೆ ಕನೆಕ್ಟ್ ಮಾಡೋ ಪ್ರಯತ್ನ ಮಾಡುತ್ತಿದ್ದೇವೆ. ದಯವಿಟ್ಟು ಲೈನಲ್ಲಿರಿ. ನಿಮ್ಮ ಕರೆಯನ್ನು ನಮ್ಮ ಹತ್ತಿರದ ಆಂಬ್ಯುಲೆನ್ಸ್ ಸಿಬ್ಬಂದಿ ವರ್ಗದವರಿಗೆ ಕನೆಕ್ಟ್ ಮಾಡುವ ಪ್ರಯತ್ನ ಮಾಡುತ್ತಿದ್ದೇವೆ. ದಯವಿಟ್ಟು ಲೈನಲ್ಲಿರಿ. ದಯವಿಟ್ಟು ಲೈನಲ್ಲಿರಿ. ಅವರು ಕೇಸಲ್ಲಿದೆ. ಮಂಡ್ಯದ ಕಡೆ ಕನೆಕ್ಟ್ ಮಾಡೋ ಹಲೋ ಒಂದ್ ನಿಮಿಷ ರೀ. ಎಲ್ಲಿ ಕನೆಕ್ಟ್ ಮಾಡಿದಿರ ನೀವು? ದಯವಿಟ್ಟು ಲೈನಲ್ಲಿರಿ. ನಿಮ್ಮ ಕರೆಯನ್ನು ನಮ್ಮ ಹಲೋ ಮಾತಾಡ್ರಿ. ವರ್ಗದವರಿಗೆ ಕನೆಕ್ಟ್ ಮಾಡುವ ಪ್ರಯತ್ನ ಮಾಡುತ್ತಿದ್ದೇವೆ. ಹಲೋ. ದಯವಿಟ್ಟು ಲೈನಲ್ಲಿರಿ. ನಿಮ್ಮ ಕರೆಯನ್ನು ನಮ್ಮ ಹತ್ತಿರದ ಆಂಬ್ಯುಲೆನ್ಸ್ ಸಿಬ್ಬಂದಿ ವರ್ಗದವರಿಗೆ ಕನೆಕ್ಟ್ ಮಾಡೋ ಪ್ರಯತ್ನ ಮಾಡುತ್ತಿದ್ದೇವೆ. ದಯವಿಟ್ಟು ಲೈನಲ್ಲಿರಿ. ನಿಮ್ಮ ಕರೆಯನ್ನು ನಮ್ಮ ಹತ್ತಿರದ ಆಂಬ್ಯುಲೆನ್ಸ್ ಕರ್ಲಿಕ್ಕೆ ಧನ್ಯವಾದಗಳು ಸರ್. ನೋಡಿ ಹತ್ರದಲ್ಲಿರೋ ಆಂಬುಲೆನ್ಸ್ ಎಲ್ಲ ಬಿಸಿ ಇದೆ. ಯಾರು ಎಲ್ಲಿ ಮಾಡಿದ್ರಿ ನೀವು? ಎಲ್ಲಿ ಕನೆಕ್ಟ್ ಮಾಡಿದ್ರಿ? ಮಂಡ್ಯ ಗಾಡಿ ಕೇಸಲ್ಲಿದೆ. ಶ್ರೀರಂಗಪಟ್ಟಣ ಕೇಸಲ್ಲಿದೆ. ಅರಕೆರೆನೂ ಕೇಸಲ್ಲಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅವರೆಲ್ಲ? ಯಾವ ಕೇಸಲ್ಲಿ ಇದ್ದಾರೆ? ಒಂದ್ ನಿಮಿಷ ಹಂಗೆ ಲೈನಲ್ಲಿರಿ. ಹೇಳ್ತೀವಿ. ಮಂಡ್ಯ ಗಾಡಿ ಲೇಬರ್ ಕೇಸ್ ತಗೊಂಡು ಹೋಗಿದ್ದಾರೆ ಸರ್. 430 PHC ಇಂದ ಡಿಸ್ಟಿಕ್ಗೆ ಕೇಸ್ ತಗೊಂಡಿದ್ದಾರೆ ಮಂಡ್ಯ ಗಾಡಿ ಅವರು. ಓಕೆ. ಎಷ್ಟು ಗಾಡಿ ಇದೆ? ಮಂಡ್ಯ ಒಂದೇನೇ ಇರೋದು ಹಂಗ ಆಂಬುಲೆನ್ಸ್? ಮಂಡ್ಯ ಡಿಸ್ಟಿಕ್ ಒಂದೇ ಸರ್ ಇರೋದು. ಓಕೆ. ಮಂಡ್ಯ ಡಿಸ್ಟಿಕ್ಗೆ ಒಂದೇನೇ ಆಂಬುಲೆನ್ಸ್ ಇರೋದು? ಜಿಲ್ಲಾಸ್ಪತ್ರೆಗೆ? ಹೌದು. ಡಿಸ್ಟಿಕ್ MB ಒಂದೇ ಇರೋದು. ಟಿ ನರಸೀಪುರ ತಾಲೂಕು MB ಇಲ್ಲ.
ಬನ್ನೂರ್ ಕೇಸಲ್ಲಿ ಇದ್ದಾರೆ, ಅರ್ಕೆರೆನೂ ಕೇಸ್ ತಗೊಂಡಿದ್ದಾರೆ. ಬನ್ನೂರ್ ಕೇಸ್ ಎಲ್ಲೋಗಿದೆ? ಬನ್ನೂರ್ ಕೇಸ್ ಎಲ್ಲೋಗಿದೆ? ಬೇರೆ ಪೇಷಂಟ್ ನನ್ನು ವೈಟಿಂಗ್ ಇಡ್ಸಿದ್ದಾರೆ, ಬೇರೆ ಕೇಸ್ ತಗೊಂಡೋಗಿದ್ದಾರೆ, ಇನ್ನೊಂದು ವೈಟಿಂಗ್ ಇಡ್ಸಿದ್ದಾರೆ. ತಾಲೂಕು ಹಾಸ್ಪಿಟ್ಲಿಂದ KR ಹಾಸ್ಪಿಟ್ಲ್ ಮೈಸೂರಿಗೆ ಬ್ಲೀಡಿಂಗ್ ಇಂಜುರಿ ಕೇಸ್ ಇಡ್ಸಿದ್ದಾರೆ. ಎಲ್ಲಿಂದ ಸರ್? ಟಿ ನರಸೀಪುರದಿಂದ KR ಹಾಸ್ಪಿಟ್ಲ್ಗೆ ಕೇಸ್ ವೈಟಿಂಗ್ ಇಡ್ಸಿದ್ದಾರೆ ಸರ್. ಅಲ್ಲ ರೀ, ಟಿ ನರಸೀಪುರ ಹಾಸ್ಪಿಟಲ್ ಇರುವಂತ ಆಂಬುಲೆನ್ಸ್ ಏನಾಯ್ತು? ಅದಿಲ್ಲ ಸರ್ ಟಿ ನರಸೀಪುರ. ಯಾಕೆ? ಬೇರೆ ಕೇಸಲ್ಲಿ ಇದ್ದಾರೆ ಸರ್. ಅರ್ಕೆರೆನೂ ಕಾರ್ಡಿಯಕ್ ಕೇಸ್ ತಗೊಂಡು ಜಯದೇವಾಗ ಹೋಗಿದ್ದಾರೆ. ಬನ್ನೂರು ಹಾಸ್ಪಿಟಲ್ ಅಲ್ಲಿ ಹಿಂಭಾಗನೆ ಆಂಬುಲೆನ್ಸ್ ಇಸ್ಕೊಡ್ತಾರೆ, ಅವ್ರಿಗೆ ಫೋನ್ ಮಾಡಿ ಹೇಳಿ, ಅವತ್ತು ಸುದ್ದಿ ಮಾಡಿ. ಸರ್ ಒಂದ್ ನಿಮಿಷ ಸರ್, ಇಲ್ಲಿ ಕೇಸಲ್ಲಿ ಇದ್ದಾರೆ, ಇದು ಬೆಂಗಳೂರು ಕಂಟ್ರೋಲ್ ರೂಮಿಗೆ ಕನೆಕ್ಟ್ ಆಗಿರುತ್ತೆ ಸರ್. ಈಗ ನಿಯರ್ ಬೈ ಬನ್ನೂರು. ಆಗುತ್ತಾ? ಒಂದ್ ನಿಮಿಷ ಮೇಡಮ್, ನಮ್ಗೆ ಗೊತ್ತು ಯಾರು ಏನ್ ಹೇಳ್ತಾರೆ ಅಂತ. ನೀವು ಬನ್ನೂರು ಆಂಬುಲೆನ್ಸ್ ಎಲ್ಲ ಆಪರೇಟ್ ಆಗಿದೆ ನನ್ಗೆ ಹೇಳಿ. ಈಗ ನಾನು DH ವೈಟಿಂಗ್ ಇಡ್ಸಿದ್ದಾರೆ. ಒಂದ್ ನಿಮಿಷ ನೀವೇ ಕಾಲ್ ಮಾಡಿ ಆಯ್ತು, ನಿಮಗೆ ಗೊತ್ತಿದ್ರೆ ಕಾಲ್ ಮಾಡಿ. ನಾವು ಮಾಧ್ಯಮದವರು ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ನೋಡಿ, ಇಲ್ಲಿ ರಕ್ತದ ಮಡುವಿನ ವ್ಯಕ್ತಿ ರೋಡಲ್ಲಿ. ಒಂದ್ ನಿಮಿಷ ಸರ್, ಫ್ರೀ ಆಗಿದ್ರೆ ಯಾರಿಗಾದ್ರೂ ಆಗ್ಲಿ ಪ್ರಾಬ್ಲಮ್ ಇಲ್ದರೆ ಕಳ್ಸ್ಕೊಡ್ತಾರೆ. ಅಲ್ಲಿ ನಿಯರೆಸ್ಟ್ ಆಂಬುಲೆನ್ಸ್ ಬಿಸಿ ಇದೆ, ಸೊ ವೆಯ್ಟ್ ಮಾಡಿ, ಕಾಲ್ ಬರುತ್ತೆ. ಅದು ಆಂಬುಲೆನ್ಸ್ ಫ್ರೀ ಆದ್ಮೇಲೆ. ಸರಿನಾ? ಅಲ್ಲ, ಬನ್ನೂರು